ಇದೇ ನೋಡ್ರಿ ನಮ್ಮೂರು. ನಮ್ಮೂರ ಹೆಸರು ರಾಮನಹಳ್ಳಿ ಅಂತ. ಇಲ್ಲಿಯ ಕುಲದೇವರು ಶ್ರೀ ಸೋಮನಾಥೇಶ್ವರ. ಇಲ್ಲಿ ಅನ್ನದಾತರು ಜಾಸ್ತಿ, ರೈತರ ಊರು. ಇಲ್ಲಿ ಎಲ್ಲರೂ ವ್ಯವಸಾಯ ಮಾಡ್ತಾರೆ. ಆದರೆ ಕೆಲ ಜನರು ಸೋಮಾರಿತನದಿಂದ ಈಗಲೂ ಕಾಲ ಕಳೀತಾ ಇದ್ದಾರೆ. ಯಾಕೆ ಅಂತೀರಾ? ನೀವೇ ನೋಡಿ ಮುಂದೆ ಕಥೆಯನ್ನ. ಇದು ಕಲಿಯುಗ. ಇಲ್ಲಿ ಸತ್ಯಕ್ಕೆ ಜಯವಿಲ್ಲ, ಸುಳ್ಳಿಗೆ ಜಾಸ್ತಿ ಬೆಂಬಲ ಕೊಡ್ತಾರೆ. ಅದಕ್ಕೆ ಇದಕ್ಕೆ ಕಲಿಯುಗ ಅಂತಾರೆ. ಇವನೇ ನೋಡಿ ನಮ್ಮ ಗುಂಪಿನ ನಾಯಕ. ಇದು ನಮ್ಮ ಹೀರೋಗಳ ಸೇರುವಂತಹ ಒಂದು ಜಾಗ. ದಿನ ಇಡೀ ತರಲೆ ಮಾಡ್ಕೋತಾ ಕಾಲ ಕಳೆಯುತ್ತಾ ಜೀವನ ಸಾಗಿಸ್ತಾ ಇದ್ದಾರೆ. ಡಿಗ್ರಿ ಆಗಿದೆ, ಆದರೆ ಯಾವುದೂ ಕೆಲಸ ಇಲ್ಲ. ಮುಂದೆ ನೀವೇ ನೋಡಿ. ನಿಮ್ಗಿಂತ ಹೆಚ್ಚಿಗೆ ತಗೊಳ್ರೋ. ಏನಿಲ್ಲ ಮಗ, PUC ಮುಗಿತು, ಡಿಗ್ರಿ ಮುಗಿತು, ಜಾಬ್ ಇಲ್ಲ, ಏನಿಲ್ಲ. ನಮ್ಮಿಂದವರೆಲ್ಲ ಜಾಬ್ ಅಲ್ಲಿ ಸೇರಿದ್ದಾರೆ. ಅವ್ರು ಎಲ್ಲ ಏನೋ ತಲೆ ಹೊಡಿಸಿ ಏನೋ ಮಾಡ್ತಾರೆ, ಮುಂದೆ ಹೋಗ್ತಾರಪ್ಪ. ನಮ್ಮಂತವ್ರ ನೋಡು ಬಿಕಾರಿ ಹಂಗ್ ಕುಂತೀವಿ ಇಲ್ಲಿ. ನಾವೇನ್ ಮಾಡ್ಬೇಕು ಮುಂದೆ ಅದೇ ಗೊತ್ತಾಗ್ತಾ ಇಲ್ಲ ಮಗ. ಏನೋ ಮಾಡ್ಬೇಕು, ಏನೋ ಮಾಡಿದ್ರೆ ನಾವು ಮುಂದೆ ಹೋಗ್ತೀವಿ. ಒಂದ್ 4 ಮಂದಿ ನಿಂತು ಮಾತಾಡಂಗ ಆಗ್ತೀವಿ. ಇರ್ಲಿಂದ್ರ ನಾವ್ ಹಂಗೆ ಏನಾದ್ರು ದೊಡ್ಡದಾಗಿ ಮಾಡ್ಬೇಕು, ಜೀವನ ಸೆಟಲ್ ಆಗ್ಬೇಕು. ಮಾಡಕ್ಕೆ ದೊಡ್ಡದಾಗಿ ಒಂದು ಚರಿಗೆ ನೀರು ತಗೊಂಡ್ಬಾರಪ್ಪ. ನೀರು ತಗೊಂಡ್ಬಾರಪ್ಪ. ನಿನಗೊಂದು ಮಾತು ಹೇಳ್ತೀನಪ್ಪ, ಯಾರ ಮುಂದೆ ಹೇಳ್ಬೇಡ. ಕೂತ್ಕೋ. ನೋಡಪ್ಪ, ನಮ್ಮ ತೋಟದ ಹೊಲದಾಗ ನಿಧಿ ಐತಂತ, ಆ ಗುಹೆ ಒಳಗ. ಅದನ್ನ ಯಾರ ಮುಂದೆ ಹೇಳಬೇಡ. ಅಲ್ಲಿ ತೆಗಿಯಕ್ಕೆ ಹೋದ್ರೂ ಭಾಳ ಸಮಸ್ಯೆ ಐತಪ್ಪ, ಅಲ್ಲಿ ಹೋಗಬೇಡ. ಹೌದಾ? ನೋಡಿದ್ರಲ್ಲ ಸ್ನೇಹಿತರೆ, ಇದೊಂದು ನಿಧಿಯ ಕತೆ. ವಯಸ್ಸಾದ ಒಬ್ಬ ಅಜ್ಜ ಈ ನಿಧಿಯ ಬಗ್ಗೆ ಹೇಳಿದ್ರು. ಈಗ ಈ ನಿಧಿಯ ಹಿಂದೆ ಹೋದವರೆಲ್ಲ ಮಣ್ಣಾಗಿದ್ದಾರೆ. ಆದರೆ ನಮ್ಮ ಹೀರೋಗಳು ಹೇಗೆ ಕೆಲಸ ಮಾಡ್ತಾರೆ ನೋಡೋಣ ಮುಂದೇನಾಗುತ್ತೆ ಅಂತ. ಇದು 1ನೇ ಭಾಗ. ಈ ಚಿತ್ರವು ಮುಂದುವರಿಯುವುದು.